ನಮಸ್ತೆ ಕರ್ನಾಟಕದ ಎಲ್ಲ ಜನತೆಗೂ ಬಂಧುಗಳೇ, ದಿನಾಂಕ 12/5/2024 ಬೆಳಿಗ್ಗೆ 7 ಗಂಟೆ ಸುಮಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಮುಕ್ಕ ಸಮೀಪ ಸಸಿಹಿತ್ಲು ಅಳಿವೆ ಬಾಗಿಲಿನಲ್ಲಿ ಚಿಪ್ಪು ಹೆಕ್ಕಲು ಹೋಗಿದ್ದ ಯುವಕ ನೀರಿನಲ್ಲಿ ಮುಳುಗಿ ಕಣ್ಮರೆಯಾಗಿದ್ದಾನೆ. ಕಳೆದ 2 ದಿನಗಳಿಂದ ಈಶ್ವರ್ ಮಲ್ಪೆ ಮತ್ತು ತಂಡ ಸ್ಥಳೀಯರು ಎಸ್ಡಿಆರ್ಎಫ್ ಪಡೆ, ಕರಾವಳಿ ಕಾವಲು ಪಡೆ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. 14ನೇ ತಾರೀಕಿನ ಬೆಳಗಿನ ಜಾವ ಕಾರ್ಯಾಚರಣೆ ನಡೆಸಿದ ಈಶ್ವರ್ ಮಲ್ಪೆ ಮತ್ತು ತಂಡ ಸ್ಥಳೀಯರ ಸಹಕಾರದೊಂದಿಗೆ ಮತ್ತು ಎಸ್ಡಿಆರ್ಎಫ್ ಪಡೆ, ಕರಾವಳಿ ಕಾವಲು ಪಡೆ ಜೊತೆ ಕಾರ್ಯಾಚರಣೆ ನಡೆಸುವಾಗ ಯುವಕ ಬಿದ್ದಿರುವ ಸ್ಥಳದಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಮೃತದೇಹ ಪತ್ತೆಯಾಗುತ್ತೆ. ಅದನ್ನ ಪೊಲೀಸರಿಗೆ ಒಪ್ಪಿಸಿದ ಬಳಿಕ ಮತ್ತೆ ಕಾರ್ಯಾಚರಣೆಯನ್ನು ಆರಂಭಿಸಲಾಗುತ್ತೆ. ನಮಸ್ತೆ ಕರ್ನಾಟಕ ಜನತೆಗೂ. ತಾರೀಕು 14/5/2024 ಬೆಳಿಗ್ಗೆ 9 ಗಂಟೆ ಆಯಿತು. ನಿನ್ನೆ 13 ತಾರೀಕಿಗೆ ಮೊನ್ನೆ ಸಂಜೆ ಎಲ್ಲ ಹುಡುಕಾಡಿದೆ, ಸಿಕ್ಕಿಲ್ಲ. ಈಗ ಮತ್ತೆ ಬೆಳಿಗ್ಗೆ ಇವತ್ತು 14ನೇ ತಾರೀಕಿಗೆ ನಮ್ಮ ತಂಡ ಮತ್ತೆ ಹೋಗ್ತಾ ಇದೆ ಹುಡುಕಾಡ್ಲಿಕ್ಕೆ. ಆ ಹುಡುಗ ನೀರಿಗೆ ಬಿದ್ದ ಹುಡುಗನ ಮೃತದೇಹ ಆದಷ್ಟು ಬೇಗ ಸಿಗಲಿ ಅಂತ ಎಲ್ಲರೂ ಸಹ ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ತಾಯಿಯ ಒಂದು ಕಣ್ಣೀರು ಎಲ್ಲರೂ ಸಹ ಒಂದು ಕೆಲಸವನ್ನು ಆದಷ್ಟು ಬೇಗ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುವ. ಫೋನ್ ಮಾಡಂದ್ರೆ ಅವ್ರಿಗೆ ಮಾಡಿದ್ರೆ ಅವರಲ್ಲಿ ನನಗೆ ಆಗುದಿಲ್ಲ. ಹಲೋ, ಸುಮಾರು 7-8 ಕಿಲೋಮೀಟರ್ ಮುಂದೆ ಒಂದು ಮೃತದೇಹ ಇದೆ ಅಂತ ನಮಗೆ ಇಲ್ಲಿ ನ್ಯೂಸ್ ಬಂದಿದೆ. ಹಾಗೆ ನಾವು ಈಶ್ವರ್ ಮಲ್ಪೆ ಹಾಗೂ ಇಲ್ಲಿಯ ಲೋಕಲ್ಸ್ ಹಾಗೂ SDP ಹೊರಟಿದ್ದೇವೆ. ಅಲ್ಲಿಗೆ ನೋಡ್ಬೋದು ಸುಮಾರು 7 ಕಿಲೋಮೀಟರ್ ಅಷ್ಟು ಬಂದಿದ್ದೇವೆ. ಇನ್ನೂ ಹೋಗ್ಲಿಕ್ಕಿದೆ ತುಂಬ ದೂರ. ಕನ್ಫರ್ಮ್ ಆಗಿಲ್ಲ ಬಾಡಿ, ನೋಡ್ಬೇಕು ಇನ್ನು ಅಲ್ಲಿ ಹೋಗಿ ಏನಾಗ್ತದೆ ಅಂತ. ಜಾಕೆಟ್ ಬೇಡ, ಜಾಕೆಟ್ ಬೇಡ. ಇಲ್ಲಿ ಸಿಕ್ಕಿದ ಬಾಡಿ ಬೇರೆ ಅಂತ ಆಗಿದೆ. ಪುನಃ ಅದೇ ಸ್ಥಳಕ್ಕೆ ಹೋಗಿ ಹುಡುಕಾಟ ನಡೆಸಬೇಕು.
ರಿಂಗಿ ಕಟ್ಲೆ ಸರ್ ರಿಂಗಿ ಕಟ್ಲೆ ಸರ್ ರಿಂಗಿ ಇದು ತಿರ್ಗೊಂಡು ಅಂಚಿನ ಆಡ್ತಿದ್ದೆ ಅವನು ಆಡ್ತಿದ್ದಾರೆ ಸರ್ ಅದು ನಾಡ್ದು ನಮ್ಮ ಇನ್ನು ಗಾಪನ ಏನಾದ್ರು ಮಾಡ್ದ ಗಾಳಿ ಬಂದಿದ್ದು ಆಯ್ತಾ ತಾಕುಗೆ ಬಿಡ್ತೀನಿ ಸುಮಾರು 9:30ಕ್ಕೆ ಮತ್ತೆ ಕಾರ್ಯಾಚರಣೆ ಆರಂಭಿಸಿದ ಈಶ್ವರ್ ಮಾಲ್ಪೆ ತಂಡ, ಸ್ಥಳೀಯರು ಹಾಗೂ SDRF ಪಡೆ ಸುಮಾರು 3 ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನು ಮುಂದುವರಿಸುತ್ತಾರೆ. ಸತತ 3 ದಿನಗಳ ಕಾಲ ಕಾರ್ಯಾಚರಣೆ ನಡೆದರೂ ಕೂಡ ಮೃತದೇಹ ಪತ್ತೆಯಾಗಿರುವುದಿಲ್ಲ. ನೋಡಿ ಸ್ನೇಹಿತರೆ, ಇವತ್ತು ಬೆಳಗ್ಗೆಯಿಂದ ಶುರು ಮಾಡಿದವರು SDRF ಪಡೆ, ಸ್ಥಳೀಯರು ಇಷ್ಟು ಜನ ನೋಡಿ ಬೆಳಗ್ಗೆಯಿಂದ ಹುಡುಕ್ತಾ ಇದ್ದೇವೆ. ಬೆಳಿಗ್ಗೆ ಒಂದು ಮೆಸೇಜ್ ಬಂತು, ಇಲ್ಲಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿ ಯಾವುದೋ ಒಂದು ಹೆಣ ಉಂಟಂತ. ನಾವು ಅಲ್ಲಿ ಹೋಗಿ ಸುಮಾರು ದೂರ ಇದು ದೋಣಿಯಲ್ಲಿ SDRF ಪಡೆ ಮತ್ತು ಸ್ಥಳೀಯರು ಎಲ್ಲ ಈ ದೋಣಿ 2 ದೋಣಿಯಲ್ಲಿ ಹೋಗಿದ್ದೇವೆ. ಆದ್ರೂ ಅಲ್ಲಿ ಹೋಗಿ ನೋಡುವಾಗ ಅದು ಯಾರ್ದೋ ಬೇರೆ ಮೃತದೇಹ. ಮತ್ತೆ ನಮ್ಗೊಂದು ವೆಬ್ಸೈಟ್ ಇದೇ ಮೃತದೇಹ ಅಂತ ಹೇಳಿ ಅಲ್ಲಿಗೆ ಹೋಗಿದ್ದು. ಅಲ್ಲಿ ನೋಡುವಾಗ ಯಾರು ನಿನ್ನೆ ಬಿದ್ದದ್ದು ಬ್ರಷ್ ಮಾಡಿ ಅದು ಮತ್ತೆ ಇದೇ ಮುಲ್ಕಿ ಕೊಟ್ಟಿದ್ದೇವೆ. ಅದಲ್ಲದೆ ಈಗ ಈ ಮೃತದೇಹ ಇನ್ನೂ ಸಹ ಸಿಕ್ಕಿಲ್ಲ. ಎಲ್ಲ ಹುಡುಕಾಡ್ತಾ ಇದ್ವಿ. ಎಲ್ಲ ಒಂದು ಮಣ್ಣಿನ ಅಡಿಗೆ ವೈಗೆ ಅಂದ್ರೆ ಮರಳು ಅಡಿಗೆ ಬಿದ್ದಿರ್ಬೋದು. ಇಲ್ಲ ಅಂದ್ರೆ ಇಷ್ಟು ದಿವಸ 3 ದಿವಸ ಆಯ್ತು, ಇಷ್ಟೊತ್ತಿಗೆ ಈ ನೀರಿಗೆ ಡಿಕಂಪೋಸ್ ಆಗಿ ಮೇಲೆ ಬರ್ಬೇಕಿತ್ತು. ಒಂದು ಆ ಕಲ್ಲಿನ ಇಡಿಯಲ್ಲಿ ಇರ್ಬೋದು, ಇಲ್ಲಾಂದ್ರೆ ಮರಳಿನ ಅಡಿಯಲ್ಲಿ ಇರ್ಬೋದು. ಇನ್ನು ಸಿಗ್ಬೇಕಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ತಿದ್ವಿ. ಎಲ್ಲರೂ ಸಹ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಂದು ಡಿಕಂಪೋಸ್ 4-5 ದಿನ ಆದ್ರೂ ಮೇಲೆ ಬರಲಿ ಅಂತ ಆ ಮನೆಯವರ ಒಂದು ಕಣ್ಣೀರು ಒಂದು ಎಲ್ಲರೂ ಸಹ ಒಂದು ಭಾಗಿಯಾಗುವ ಆದಷ್ಟು ದೇವರಿಗೆ ಎಲ್ಲರೂ ಸಹ ಕೈ ಮುಗಿದಿದ್ದಾರೆ. ಸ್ಥಳೀಯರು, ಈ ದೋಣಿಯವರು ತುಂಬಾ ಹೋರಾಡಿದ್ದಾರೆ ಇಲ್ಲಿ. ಯಾಕೆಂದ್ರೆ ಅದರ ಡೀಸೆಲ್ ಖರ್ಚು ಏನು ತೆಗೆದುಕೊಳ್ಳದೆ ಇವರೆಲ್ಲರೂ ಸಹ ನಮ್ಮ ಜೊತೆ ಪಂಚಾಯತ್ ಮೆಂಬರ್ ಎಲ್ಲರೂ ಸಹ ಬಂದಿದ್ದಾರೆ ಇದರಲ್ಲಿ ಹುಡುಕಾಡ್ಲಿಕ್ಕೆ. ಸ್ಥಳೀಯರೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಆದ್ರೂ ಸಹ ಮೃತದೇಹ ಸಿಕ್ಕಿಲ್ಲ. ನಮ್ಗೆ ಅದೇ ಒಂದು ಬೇಜಾರು ಸಂಗತಿ.
ನೋಡಿ ನಿನ್ನೆಯಿಂದ ಪೆಟ್ರೋಲ್ ರಾತ್ರಿ ಡೇ ನೈಟ್ ಇಂದ ಬಂದು ನಿಂತುಕೊಂಡಿದ್ದಾರೆ ಇಲ್ಲಿ. ಆದಷ್ಟು ಬೇಗ ಸಿಗ್ಲಿ ಅಂತ ದೇವರನ್ನ ಪ್ರಾರ್ಥಿಸ್ಕೊಳ್ತೇವೆ. ಮತ್ತೆ ನಮ್ಮ ಏನು ಪರಿಶ್ರಮ ಇದೆ ಅದೆಲ್ಲ ಹಾಕಿ ಹುಡುಕಾಡಿದ್ದೇವೆ. ಅದು ಒಂದು ಹೊಯ್ಗೆ ಮರಳು ಒಳಗಡೆ ಅಡಿಯಲ್ಲಿ ಸಿಕ್ಕಾಕೊಂಡಿರ್ಬೋದು. ಆದಷ್ಟು ಬೇಗ ಡಿಕಂಪೋಸ್ ಆಗಿ ಮೇಲೆ ಬರಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಇಲ್ಲಿ ಸ್ನೇಹಿತರೆ ಎಲ್ಲ ಸಭಿಕರಿಗೆ ಸಹ ತುಂಬಾ ಇದು ಮಾಡಿದ್ದಾರೆ, ರೆಸ್ಪೆಕ್ಟ್ ಕೊಟ್ಟು ನಮ್ಗೆಲ್ಲ ಕೆಲಸ ಮಾಡಿ ಅವ್ರಿಗೆಲ್ಲ ಹೃದಯಪೂರ್ವಕ ಸ್ವಾತಂತ್ರ್ಯ ಸಾಧಿಸ್ತಾ ಇದ್ದೀವಿ. ನಮ್ಮ ದೇವರ ಕೈ ಮುಗಿಂದ ನನ್ನ ತಿಕ್ಕಡನ್ ದೇವರ ಪ್ರಾರ್ಥನೆ ಮಾಡ್ಕೊಂಡು ನಾನು ಆತು ಡಿಕಂಪೋಸ್ ಇದು ಬಿಟ್ಟ ಕೆಲವು ಅಡಿಟ್ ಪೊಯ್ಯ ಪುಂಡ ಡಿಕಂಪೋಸ್ ಲೇಟ್ ಆಪ್ ಪಂಡ ಅಡಿಟ್ ಪುಂಡದ ಅವು ಲೇಟ್ ಐದು ದಿನ ಆಯ್ಬೇಕ ಅದೋಟು ಡಿಕಂಪೋಸ್ ಅದು ತಪ್ಪಲಕ್ಕ ಚಾನ್ಸ್ ಪುಂಡು ಸಿಕ್ಕು ಎಲ್ಲ ದೇವ ನಮ್ಮಲ್ಲ ಒಂದು ದೇವರ ಇತ್ತೇನ ಕೈ ಮುಗಿನ ಖಂಡಿತ ಅದ ಸಿಕ್ಕು ಎಲ್ಲ ಮಟ್ಟ ತೂಕ ಎಲ್ಲ ಕಾಣೆ ಅದೇ ಒಂದು ಮಿತ್ತೆ ಬರೋ ನನ್ನ ನಾಡಿನ ಅಡಿಟ್ ನಾಡು ಒಲ್ಲೊಂದು ತಿಕ್ಕ ಅನ್ಕೊಂಡ ಇಂತ ಏತ ನೈಟ್ ನಾಡು ಹೋಗ್ತೀನಿ ಪೂರ ಮುಚ್ಚಿದಿತ್ತು ಅನ್ಕೋತ ಹೋಗ್ಲ ಒಂದು ಅಗಲ್ಪುರದಿನ ಜಾಗಗಳ ಇತ್ತೆ ಪೋಪಿನ ಜಾಗಗಳ ಸುಮಾರು ಒಂಜೊಂಜರ ಬಿಟ್ಟು ಜಾಸ್ತಿ ಉಂಟು. ಇಲ್ಲೆಲ್ಲ ಈ ಪರಿಸರದಲ್ಲಿ ಹೊಸ್ತಾದ್ರೂ ಸಹ ಈ ನೀರಿನ ಅನುಭವ ತುಂಬಾ ಇದೆ ನಮಗೆ. ಇಲ್ಲ ಡಿಕಂಪಸ್ ಅಂದ್ರೆ ಏನು ಗೊತ್ತಾ, ಅದು ಹೊಯ್ಗೆ ಅಡಿಯಲ್ಲಿ ಬಿದ್ರೆ ಅದು ಡಿಕಂಪಸ್ ಆಗಲ್ಲ ಬೇಗ. ಒಂದು ಮರಳು ಉಂಟು ಒಂದು ಫ್ರಿಜ್ಜಲ್ಲಿ ಇಟ್ಟಾಗೆ ಅಷ್ಟು ಅಡಿಗೆ ಇದಾಗುದಿಲ್ಲ. ಅದು ನಿಧಾನ ಒಂದು 4 ದಿನ ಆದ್ಮೇಲೆ ಒಂದು ಡಿಕಂಪಸ್ 4 ದಿನ ಆದ್ಮೇಲೆ ಡಿಕಂಪಸ್ ಆಗ್ತದೆ. ಅದೇ ನನ್ಗೆ ಅದಕ್ಕೋಸ್ಕರ ನಾನು ನಿನ್ನೆ ಬಂದಿದ್ದೆ. ನಿನ್ನೆ ಬಂದು ಬೆಳಗ್ಗೆ ಮತ್ತೆ ನೀರು ಮಾತ್ರ ಹುಡುಕಾಡ್ಲಿಕ್ಕೆ ಬಂದು ಇಷ್ಟು ಹೊತ್ತು ಹೆಚ್ಚಿನ ಕಡೆ ಉಂಟಲ್ಲ, ಈಗ ನೀರು ಮಾತ್ರ ಆಗಿದೆ ನೋಡಿ ಈ ತರ ಉಂಟಲ್ಲ, ಆ ದಂಡೆಗೆ ಬಂದು ಬೀಳಲೇಬೇಕು. 100% ಎಲ್ಲ ಈ ದಂಡೆಯಲ್ಲಿ ಬಿದ್ದಿರ್ಬೇಕು ಹೆಚ್ಚಿನ ಕಡೆ. ಈಗ ಆ ಕಡೆ ನೀರು ಬಿಸ್ನೆಸ್ ಎಷ್ಟು ಜನ ಕಪ್ಪೆ ತೆಗಿಲಿಕ್ಕೆ ಬರ್ತಾರೆ, ಅಲ್ಲಿ ಆ ಕಡೆ ಬಿದ್ರೆ ಈ ಕಡೆ ಬಂದು ಬಿದ್ದಿರೋದು ಬೆಳಿಗ್ಗೆ ಹೆಚ್ಚು. ನಾನು ತುಂಬಾ ಕಡೆ ಸಹ ಹೋಗಿದ್ದೆ ಈ ಕಪ್ಪೆ ತೆಗೆಯುವಾಗ, ನೀರು ಬಿದ್ದಾಗ ತೆಗಿಲಿಕ್ಕೆ ಹೋದಾಗ ಒಂದಿನ ಆ ಕಡೆಯಿಂದ ಈ ಕಡೆ ನೀರು ಮಾತ್ರ ಹಾಕಿ ಈ ದಡದಲ್ಲಿ ಇರ್ತದೆ. ಹೆಚ್ಚಿನ ಕಡೆ ಸಿಕ್ಕಿದೆ, ಇದೊಂದು ಸಿಕ್ಕಿಲ್ಲ. ಅದರಿಂದ ಅದು ಅಳುವೆ ಬಾಗಿಲು ಆಗ್ಲಿಕ್ಕೆ ಒಂಚೂರು ಕಷ್ಟ ಆಗಿದೆ ಅಷ್ಟೇ. ಅಳುವೆ ಬಾಗಿಲು ಅಲ್ಲದಿದ್ರೆ ಖಂಡಿತ 100% ಸಿಕ್ಬೇಕಿತ್ತು. ಅಳುವೆ ಬಾಗಿಲು ನೀರು ಹೊಯ್ಗೆ ಮೇಲ್ ಬೀಳ್ತದೆ, ಹೊಯ್ಗೆ ಹೋಗ್ತದೆ ಆ ತರ. ಅದೇ ಇದಕ್ಕೆ 4-5 ದಿವಸ 5 ಡೇಸ್ 5 ದಿವಸ. ಯಾಕೆಂದ್ರೆ ಹೊಯ್ಗೆ ಅಡಿಯಲ್ಲಿ ಉಂಟು. ಮತ್ತೊಂದು ವಿಷಯ ಹೇಳ್ತೇನೆ, ಬೇಜಾರು ಮಾಡ್ಕೊಳ್ಳಿ. ಹೊಯ್ಗೆ ಅಡಿಯಲ್ಲಿ ಸಿಕ್ಕಿ ಬಿದ್ರು ಸಹ ಅಲ್ಲಿ ಬಂದಾಗ ಇಲ್ಲದ್ರೆ ಬೇಜಾರಾಗ ಐಕತ್ರ ಒಂದು ಮಣ್ಣಡಿ ಇದ್ರೆ ಮತ್ತೆ ಮೇಲೆ ಬರೋದಕ್ಕೆ ಕೆಲವು ಕಷ್ಟ ಉಂಟು. ಬಂದ್ರು ಲೇಟ್ ಆಗಿ ಬರ್ಬೋದು. ಬಂದ್ರೆ ನಮ್ಮ ದೇವದೇವ್ರದಂಗೆ ಬೇಗ ಬಂದ್ರೆ ಖುಷಿ. ಅದೇ ಒಂದು ಅದಾದ್ರೂ ಒಂದು ಆಗುತ್ತಲ್ಲ ಅಂತ, ಮನೆಯವರಿಗೊಂದು ಸದ್ಗತಿ ಮಾಡ್ಲಿಕ್ಕೆ ಆದ್ರೆ ಸಿಗ್ತದಲ್ಲ ಅಂತ ಅಷ್ಟೇ. ಮನೆಯದೊಂದು ಮುಖ ನೋಡುವಂತ ಆಗ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳುವ, ಆದಷ್ಟು ಬೇಗ ಸಿಗ್ಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ. ಜನರು ಎಲ್ಲ ಗ್ರಾಮ ಎಲ್ಲರೂ ಸಹ ಒಂದು ಕೈ ಮುಟ್ಕೊಂಡು ಸಿಗ್ಲಿ ಅಂತ ಇದು ಮಾಡುವ. ಆ ಹುಡುಗನ ಮೃತದೇಹ 2 ದಿನ ಹುಡುಕಾಡಿದರೂ ಒಳಗಡೆ ಸಿಗಲಿಲ್ಲ. ಕೊನೆಗೆ ನಾವು ನಮ್ಮ ಕೆಲಸ ಮುಗಿಸಿಕೊಂಡು ಹಿಂದಿರುಗುವಾಗ ಅಲ್ಲಿನ ಸಸಿಹಿತ್ಲು ದೇವಸ್ಥಾನಕ್ಕೆ ಕೈ ಮುಗಿದು ಆತ ದೇವರಲ್ಲಿ ಆದಷ್ಟು ಬೇಗ ಆ ಮೃತದೇಹ ಸಿಗಲೆಂದ ಪ್ರಾರ್ಥನೆ ಮಾಡಿದ್ದೀನಿ. ಹಾಗೂ ಸಮಸ್ತ ಜನತೆಯ ಆಶೀರ್ವಾದ ಫಲದಿಂದ ಆ ಹುಡುಗನ ಮೃತದೇಹ ಯಜಮಾಡಿ ಕೋಡಿ ಹತ್ರ ಮೇಲೆ ಸಿಕ್ಕಿದೆ. ಇಷ್ಟೆಲ್ಲ ಸೇವೆಯನ್ನು ನೀಡುತ್ತಿರುವ ಈಶ್ವರ್ ಮಲ್ಪೆ ಹಾಗೂ ಅವರ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆಯೇ ಈಶ್ವರ್ ಮಲ್ಪೆ ಅವರಿಗೆ ಯೂಟ್ಯೂಬ್ ಮುಖಾಂತರ ಸಪೋರ್ಟ್ ಮಾಡುವವರು ಮೆಂಬರ್ಶಿಪ್ ಅನ್ನ ಜಾಯಿನ್ ಆಗುವ ಮೂಲಕ ಸಪೋರ್ಟ್ ಮಾಡಬಹುದಾಗಿದೆ.